ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದ್ರೇಯಂ ಸುರಾಸುರೈ ವಂದಿತ ಪಾದ ಪದ್ಮಂ ಲೋಕೇಜಾರ ರುಭ್ಯ ಮೃತ್ಯುನಾಶಂ ಧಾತಾರಮೇಶಂ ವಿದೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇವತ್ತಿನ ವಿಷಯ ಪಿತ್ತ ವಿಕಾರ. ಪಿತ್ತ ಅಂದರೆ ಏನು, ಅದರಲ್ಲಿ ಯಾವ ರೀತಿ ವಿಧಗಳಿದೆ, ಅದರ ವಿಕಾರ ಆದರೆ ಏನು ತೊಂದರೆ ಆಗ್ತದೆ, ಅದನ್ನು ಯಾವ ರೀತಿ ಸಮತೋಲನದಲ್ಲಿ ಇಟ್ಕೊಳ್ಳೋದು, ಅದು ನಮ್ಮ ದೇಹನ ಯಾವ ರೀತಿ ಕಾಪಾಡುತ್ತೆ, ಇದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತೀನಿ. ವಿಸರ್ಗಾದಾನ ವಿಕ್ಷೇಪ ಸೋಮಸೂರ್ಯಾನಿಲಸ್ತತ ಧಾರಯಂತಿ ಜಗದ್ದೇಹಂ ಕಫ ಪಿತ್ತ ಅನಿಲ ಸ್ತತ ಅಂತ. ಈ ಒಂದು ಶ್ಲೋಕದ ಅರ್ಥ, ನಮ್ಮ ಈ ಒಂದು ಪ್ರಪಂಚನ, ಈ ಪ್ರಕೃತಿನ ಸೂರ್ಯ, ಚಂದ್ರ ಹಾಗೂ ವಾಯು ಇದು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡಿದೆ. ಹಾಗೆ ಸೋಮ ಅಂದರೆ ಚಂದ್ರ, ಸೂರ್ಯ ಅಂದರೆ ರವಿ ಹಾಗೂ ಅನಿಲ ಅಂತಂದರೆ ವಾಯು. ಅದೇ ರೀತಿ ನಮ್ಮ ದೇಹವನ್ನು ಸೋಮ ಅಂತಂದರೆ ಕಫ ಹಾಗೂ ಸೂರ್ಯ ಅಂದರೆ ಪಿತ್ತಕ್ಕೆ ಹೋಲಿಕೆ ಮಾಡಿದ್ದಾರೆ, ಹಾಗೂ ಅನಿಲ ಅಂತಂದರೆ ವಾಯುಕ್ಕೆ ಹೋಲಿಕೆ ಮಾಡಿದ್ದಾರೆ. ನಮ್ಮ ದೇಹ ಒಂದು ಸಮತೋಲನದಲ್ಲಿ ಇರಬೇಕಾದ್ರೆ ಈ ಮೂರು ದೋಷಗಳು ವಾಯು, ಪಿತ್ತ ಹಾಗೂ ಕಫ ಸಮತೋಲನದಲ್ಲಿ ಇರಬೇಕು. ಈ ಒಂದು ದೋಷಗಳು ಏರುಪೇರಾದರೆ, ವಿಕೃತಿ ಆದರೆ ಮನುಷ್ಯನಿಗೆ ಕಾಯಿಲೆ ಬರುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ಪಿತ್ತದ ಮಹತ್ವ, ಪಿತ್ತ ಅಂದರೆ ಏನು, ಯಾವಾಗ ಬರುತ್ತೆ, ಅದರದ್ದು ಸ್ಥಾನ ಏನು, ಅದರ ಲಕ್ಷಣ ಏನು, ಅದು ವಿಕೃತಿ ಆದರೆ ಯಾವ ತೊಂದರೆ ಆಗ್ತದೆ, ಯಾವ ರೀತಿ ಶಮನ ಮಾಡ್ಕೋಬೇಕು, ಯಾವ ರೀತಿ ಆಹಾರ ಪದಾರ್ಥಗಳನ್ನ ತಗೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪಿತ್ತ ಪ್ರಮುಖವಾಗಿ ವಯೋ ಅಹೋರಾತ್ರಿ ಭುಕ್ತಾನಾಂ ತೇ ಅಂತ ಮಧ್ಯ ಆದಿಗ ಕ್ರಮಾತ್ ಅಂತ ಹೇಳ್ತಾರೆ. ಅಂದರೆ ತಾಯಿ ಗರ್ಭದಿಂದ ಮಗುವಿನ ಜನನ ಆದ ತಕ್ಷಣ ಬಾಲ್ಯಾವಸ್ಥೆಯಲ್ಲಿ ಕಫ ಜಾಸ್ತಿ ಇರ್ತದೆ. ಹಾಗಾಗಿ ನೀವು ನೋಡಿರ್ಬೋದು, ಮಕ್ಕಳಲ್ಲಿ ಸಾಮಾನ್ಯವಾಗಿ ಒಂದು 15-16 ಒಂದು ಪ್ರಾಯಕ್ಕೆ ಬರತಕ್ಕಂಥ ಸಮಯದವರೆಗೂ ಮಕ್ಕಳಲ್ಲಿ ಕಫ ಪ್ರಧಾನ ವ್ಯಾಧಿಗಳು ಜಾಸ್ತಿ. ಕೆಮ್ಮು, ಶೀತ, ಕಫ ಕಟ್ಕೊಳ್ಳೋದು, ಮೂಗು ಸೋರೋದು ಅವೆಲ್ಲ ಇರ್ತದೆ. 16 ವರ್ಷದಿಂದ 45-47 ವರ್ಷದವರೆಗೂ ಮಧ್ಯಾವಸ್ಥೆ. ಆಗ ಪಿತ್ತ ಪ್ರಧಾನ ಪಿತ್ತ ಜಾಸ್ತಿ ಇರ್ತದೆ. ಆವಾಗ ನೀವು ನೋಡ್ಬೋದು ಹೇರ್ ಫಾಲ್ ಆಗೋದು, ತಲೆನೋವು ಬರೋದು, ಮೊಡವೆ ಆಗೋದು, ಪಿಂಪಲ್ಸು, ಹೆಣ್ಣುಮಕ್ಕಳಲ್ಲಿ PCOD ಪ್ರಾಬ್ಲಮ್ ಬರ್ತಕ್ಕಂತಹದ್ದು, ಮೈಯೆಲ್ಲ ಕಡ್ತ, ತುರಿಕೆ, ಗಂದೆ ಆಗೋದು, ಪಿತ್ತ ಸಂಬಂಧಿ ಕಾಯಿಲೆಗಳು, ಆ ಥರದ್ದು ಒಂದು ಬರೋದು ಸಾಮಾನ್ಯ. ಅದೇ ರೀತಿ ಒಂದು 50 ವರ್ಷ ಆದ ನಂತರ ವಾಯು ಪ್ರಧಾನ ಕಾಯಿಲೆಗಳು ಅಂತಂದರೆ ಮೈಕೈ ನೋವು ಬರೋದು, ಜಾಯಿಂಟ್ಸ್ ಪೇನು, ಇದೆಲ್ಲದೂ ಇರ್ತದೆ. ಅದೇ ರೀತಿ ದಿನದ ಪ್ರಾರಂಭದಲ್ಲಿ ಕಫ ಜಾಸ್ತಿ ಇರ್ತದೆ, ಮಧ್ಯಾಹ್ನದ ಸಮಯದಲ್ಲಿ ಪಿತ್ತ ಜಾಸ್ತಿ ಇರ್ತದೆ, ರಾತ್ರಿ ಸಮಯದಲ್ಲಿ ವಾಯು ಜಾಸ್ತಿ ಇರ್ತದೆ. ಹಾಗೆ ಈ ಒಂದು ಪಿತ್ತ ಅನ್ನೋದನ್ನು ಯಾವ ರೀತಿ ಹೋಲಿಕೆ ಮಾಡಿದ್ದಾರೆ, ಎಷ್ಟು ವಿಧಗಳಿದೆ ಅಂತನ್ನು ಹೇಳ್ತೀನಿ. ಈ ಒಂದು ಪಿತ್ತದಲ್ಲಿ ನಮ್ಮ ಒಂದು ಪಂಚಮಹಾಭೂತಗಳು ಎಲ್ಲ ಕಡೆ ಒಂದು ಪ್ರಸರಿಸ್ತದೆ. ಅದೇ ರೀತಿ ಪಿತ್ತಕ್ಕೆ ಪ್ರಮುಖವಾದ ಪಂಚಮಹಾಭೂತ ಅಂತಂದರೆ, ಪಿತ್ತ ಆಗದ ಕಾರಣ ಅಗ್ನಿ ಮಹಾಭೂತ ಹಾಗೂ ಜಲ ಮಹಾಭೂತ. ಹಾಗಾಗಿ ಪಿತ್ತಕ್ಕೆ ಅಗ್ನಿ ಅಂತಲೂ ಕರೀತಾರೆ, ಪಾಚಕಾಗ್ನಿ ಅಥವಾ ಪಿತ್ತ ಅಂತಲೂ ಕರೀತಾರೆ. ಹಾಗಾಗಿ ಈ ಪಿತ್ತ ಯಾವ ಆಹಾರ ತಿಂದರೆ ಜಾಸ್ತಿ ಆಗ್ತದೆ ಅಂತಂದರೆ, ಕಟು ಆಮ್ಲ ಲವಣ ಅಂದರೆ ಪ್ರಮುಖವಾಗಿ ಸಿಕ್ಕಾಪಟ್ಟೆ ಖಾರ ಪದಾರ್ಥಗಳು, ಹುಳಿ ಪದಾರ್ಥಗಳು ಹಾಗೂ ಉಪ್ಪಿನ ಪದಾರ್ಥಗಳು, ಮಸಾಲೆ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಪಿತ್ತ ದೇಹದಲ್ಲಿ ವೃದ್ಧಿ ಆಗ್ತದೆ. ಹಾಗೂ ಈ ಹೆಚ್ಚು ಯಾವ ಸಮಯದಲ್ಲಿ ಇದು ವೃದ್ಧಿ ಆಗ್ತದೆ ಅಂತಂದರೆ, ಈ ಚಯ ಪ್ರಕೋಪೃಷ್ಣ ವಾಯುರ್ಗ್ರೀಷ್ಮಾದಿಷು ತ್ರಿಷು ವರ್ಷಾದಿಷು ಚು ಪಿತ್ತಸ್ಯ ಶ್ಲೇಷ್ಮಣು ಶಿಶಿರಾದಿಷು ಅಂತಂದರೆ, ಈ ಒಂದು ಪಿತ್ತ
ಪ್ರಮುಖವಾಗಿ ಶರದ್ ಋತುನಲ್ಲಿ ಅಂತಂದರೆ ಆಶ್ವಯುಜ ಕಾರ್ತಿಕ ಮಾಸ ಅಂತಂದರೆ ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಪ್ರಕೋಪದಲ್ಲಿರ್ತದೆ, ಅಂತಂದರೆ ಹೆಚ್ಚಿರ್ತದೆ. ಈ ಸಮಯದಲ್ಲಿ ಆದಷ್ಟು ಈ ಒಂದು ಖಾರ, ಹುಳಿ, ಉಪ್ಪು ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ರುಚಿಗೆ ತಕ್ಕಾಗೆ ಆಹಾರ ಸೇವನೆ ಮಾಡಬೇಕಾಗುತ್ತೆ. ಹಾಗೂ ಉದ್ರೇಕವಾಗುವಂಥದ್ದು, ಹುಳಿ ಇರೋದು ಜಾಸ್ತಿ ಉಪ್ಪು ಹಾಕೊಂಡು ತಿನ್ನೋದು, ಜಾಸ್ತಿ ಒಂದು ಖಾರ ತಿನ್ನೋದು, ಸ್ಪೈಸಿ ತಿನ್ನೋದನ್ನು ಸರ್ವಕಾಲಿಕ ಅವಾಯ್ಡ್ ಮಾಡೋದ್ರಿಂದ ಈ ಪಿತ್ತ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತದೆ. ಈ ಒಂದು ಪಿತ್ತದಲ್ಲಿ 5 ರೀತಿ ಪಿತ್ತಗಳಿದೆ. ಪಾಚಕ ಪಿತ್ತ, ರಂಜಕ ಪಿತ್ತ, ಸಾಧಕ ಪಿತ್ತ, ಆಲೋಚಕ ಪಿತ್ತ ಹಾಗೂ ರಾಜಕ ಪಿತ್ತ ಅಂತ. ಈ ಮೊದಲಿಗೆ ಈ ಪಾಚಕ ಪಿತ್ತ ಅಂತಂದರೆ ಪಾಚಕ ಅಗ್ನಿ ಅಂತಲೂ ಕರೀತಾರೆ ಅಥವಾ ಪಾಚಕ ಪಿತ್ತ ಅಂತ ಕರೀತಾರೆ. ಯಾಕೆ ಅಂತಂದರೆ ಇದು ಅಗ್ನಿ ಮಹಾಭೂತದಿಂದ ಆಗಿರೋದ್ರಿಂದ ಇದನ್ನು ಪಾಚಕ ಪಿತ್ತ ಅಥವಾ ಪಾಚಕ ಅಗ್ನಿ ಅಂತ ಕರೀತಾರೆ. ಈ ಪಾಚಕ ಅಗ್ನಿ ಎಲ್ಲಿ ಇರ್ತದೆ ಅಂತಂದರೆ ನಮ್ಮ ಸ್ಟೊಮಕ್ ಆ್ಯಂಡ್ ಇಂಟೆಸ್ಟೈನ್ ಅಂತಂದರೆ ಹೊಟ್ಟೆ ಜಠರ ಹಾಗೂ ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರ್ಣನಲ್ಲಿ ಇರ್ತದೆ. ಇದ್ರದ್ದು ಪ್ರಮುಖ ಕೆಲಸ ಏನು ಅಂತಂದರೆ ಈ ಒಂದು ಅಗ್ನಿ ಕೆಲಸ ನಾವು ತಿಂದ ಆಹಾರ, ನಾವೇನು ಆಹಾರ ನಾವು ಜಗದು ತಿಂತೀವಿ, ಆಹಾರ ರಸವಾಗಿ ಕನ್ವರ್ಟ್ ಮಾಡಿಬಿಟ್ಟು ನಮಗೆ ಜೀರ್ಣ ಆಗೋಕ್ಕೆ ಜೀರ್ಣ ಜಠರ ಅಗ್ನಿ ಆಗಿ ಇದು ಸಹಾಯ ಮಾಡ್ತದೆ. ಆದ್ದರಿಂದ ಈ ಒಂದು ತಿಂದ ಆಹಾರ ಸಾರ ಭಾಗ ಹಾಗೂ ಕಿಟ್ಟ ಭಾಗ ಅಂತಂದರೆ ನಮಗೆ ಪೌಷ್ಟಿಕಾಂಶ ಕೊಡ್ತಕ್ಕಂತಹ ಒಂದು ಭಾಗ, ಇನ್ನೊಂದು ಮಲಸ್ವರೂಪಿಯಾಗಿ ಮಲಮೂತ್ರ ವಿಸರ್ಜನೆಯಾಗಿ ಹೋಗ್ತಕ್ಕಂತಹ ಒಂದು ಭಾಗನ 2 ರೀತಿ ಡಿವೈಡ್ ಮಾಡ್ತಕ್ಕಂತಹ ಕೆಲಸನ ಈ ಒಂದು ಪಾಚಕ ಅಗ್ನಿ ಅಥವಾ ಪಾಚಕ ಪಿತ್ತ ಮಾಡ್ತದೆ. ಇದರಲ್ಲಿ ಏರುಪೇರಾಯಿತು ಅಂತಂದರೆ ಗ್ಯಾಸ್ಟ್ರೈಟಿಸು, ಡಿಸ್ಪೆಪ್ಸಿಯಾ, ಆಮೇಲೆ ಹುಳಿ ತೇಗ್ ಬರೋದು, ಹೊಟ್ಟೆ ಉಬ್ರಾಗೋದು, ಇಂಡೈಜೆಷನ್ನು, ಪೆಪ್ಟಿಕ್ ಅಲ್ಸರು, ಈ ಒಂದು ಎಲ್ಲ ಒಂದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತದೆ. ಹಾಗಾಗಿ ಇದು ಪಾಚಕ ಪಿತ್ತದ ವಿವರಣೆ. ಎರಡನೆಯದು ರಂಜಕ ಪಿತ್ತ. ರಂಜಕ ಪಿತ್ತ ಅಂತಂದರೆ ಆಮಾಶಯಾಶ್ರಯಂ ಪಿತ್ತಂ ರಂಜಕಂ ರಸರಂಜನಾತ್ ಅಂತ ಹೇಳಿದ್ದಾರೆ ಆಚಾರ್ಯರು. ಅಂದರೆ ನಾವು ತಿಂದ ಆಹಾರ ಫಸ್ಟು ಆಹಾರ ರಸ ಇರ್ತದೆ, ರಸದಿಂದ ರಕ್ತವಾಗಿ ಪರಿಣಾಮ ಕನ್ವರ್ಟ್ ಆಗ್ತದೆ. ನಮ್ಮ ದೇಹದಲ್ಲಿ ರಕ್ತಕ್ಕೆ ಒಂದು ಕಲರ್ ಕೊಡ್ತಕ್ಕಂತಹ ಒಂದು ಅಂಶನೇ ಇದು ರಂಜಕ ಪಿತ್ತ ಅಂತಂದರೆ ಈ ಇದು ಸ್ಥಾನ ಪ್ರಮುಖವಾಗಿ ಆಮಾಶಯ ಹಾಗೂ ಲಿವರ್, ಸ್ಪ್ಲೀನ್. ಹಾಗಾಗಿ ನಮ್ಮ ಒಂದು ರಕ್ತಕ್ಕೆ ಕೆಂಪು ಬಣ್ಣ ಕೊಡ್ತಕ್ಕಂತಹ ಒಂದು ಅಂಶ ಈ ರಂಜಕ ಪಿತ್ತ. ಹಾಗೂ ಮಲಮೂತ್ರ ಅಂತಂದರೆ ಸ್ಟೆರ್ಕೋಬಿಲಿನೋಜಿನ್ ಅಂತಂತ ಒಂದು ಪಿಗ್ಮೆಂಟ್ ಇದೆ, ಅದು ನಮ್ಮ ಮಲಕ್ಕೆ ಒಂದು ಬಣ್ಣ ಯಾವ ರೀತಿ ಕೊಡ್ತದೆ ಅದು ಪಿಗ್ಮೆಂಟು ಪಿತ್ತ. ಯೂರೋಬಿಲಿನ್ ಅಂತಂದರೆ ಯೂರಿನ್ ಯಾವುದು ನಮ್ಮದು ಮೂತ್ರ ಯಾವ ಬಣ್ಣ ಹೋಗ್ತದೆ ಅದಕ್ಕೆ ಬಣ್ಣ ಕೊಡ್ತಕ್ಕಂತಹ ಒಂದು ಪಿಗ್ಮೆಂಟ್ ಒಂದು ಅಂಶ ಈ ಒಂದು ರಂಜಕ ಪಿತ್ತ. ಇದರಲ್ಲಿ ಏರುಪೇರಾಯಿತು ಅಂತಂದರೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಅಜೀರ್ಣ ಸಮಸ್ಯೆ ಎಲ್ಲ ಕಾಣಿಸ್ಕೊಳ್ತದೆ. ಮೂರನೆಯದು ಸಾಧಕ ಪಿತ್ತ. ಸಾಧಕ ಪಿತ್ತ ಅಂತಂದರೆ ಇದು ನಮ್ಮ ಹೃದಯದಲ್ಲಿ ಹಾಗೂ ನಮ್ಮ ಮೆದುಳಿನಲ್ಲಿ ಇರ್ತದೆ. ಲೈಪೋಫ್ಯೂಸಿನ್ ಅಂತ ಒಂದು ಪಿಗ್ಮೆಂಟು ಹಾಗೂ ನ್ಯೂರೋಮೆಲಾನಿನ್ ಅಂತ ಒಂದು ಪಿಗ್ಮೆಂಟ್. ಈ ಒಂದು ಪಿಗ್ಮೆಂಟನ್ನು ನಾವು ಸಾಧಕ ಪಿತ್ತಕ್ಕೆ ಹೋಲಿಸಬಹುದು. ನಮ್ಮ ಹೃದಯದ ಒಂದು ಸಾಮರ್ಥ್ಯ, ಹೃದಯ ಬಡಿತ ಹಾಗೂ ನಮ್ಮ ನೆನಪಿನ ಶಕ್ತಿ, ಆಲೋಚನೆ ಶಕ್ತಿ ಇವೆಲ್ಲದನ್ನು ನಾವು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಂದು ಸ್ಥಿಮಿತದಲ್ಲಿ ಇರ್ತಕ್ಕಂತಹ ಒಂದು ಪಿತ್ತ ಸಾಧಕ ಪಿತ್ತ. ನಾಲ್ಕನೇದು ಆಲೋಚಕ ಪಿತ್ತ. ಆಲೋಚಕ ಪಿತ್ತ ಅಂತಂದರೆ ಇದು ಪ್ರಮುಖವಾಗಿ ಕಣ್ಣಿನಲ್ಲಿ ಇರ್ತದೆ. ಕಣ್ಣಿನಲ್ಲಿ ನಮ್ಮ ದೃಷ್ಟಿ ಕಾಣಿಸ್ಬೇಕು ಅಂದರೆ ರೆಟಿನಾದಲ್ಲಿ ರೊಡಾಪ್ಸಿನ್ ಆ್ಯಂಡ್ ಅಯೋಡಾಪ್ಸಿನ್ ಅಂತ ಒಂದು ಪಿಗ್ಮೆಂಟ್ ಇರ್ತದೆ. ಈ ಒಂದು ಪಿಗ್ಮೆಂಟ್ ಇದು ಆಲೋಚಕ ಪಿತ್ತ. ನಮ್ಮ ದೃಷ್ಟಿ ನಮಗೆ ಚೆನ್ನಾಗಿ ದೃಷ್ಟಿ ಕಾಣಬೇಕು, ನಾವು ನೋಡೋಕ್ಕೆ ನಮಗೆ ಕರೆಕ್ಟಾಗಿ ಆಗಬೇಕು ಅಂತಂದರೆ ಈ ಒಂದು ಆಲೋಚಕದ ಪಿತ್ತದ ಪಾತ್ರ ಬಹುಮುಖ್ಯ. ಈ ಆಲೋಚಕ ಪಿತ್ತ ಸಮಸ್ಥಿತಿನಲ್ಲಿತ್ತು ಅಂತಂದರೆ ನಮಗೆ ದೃಷ್ಟಿ ಚೆನ್ನಾಗಿರ್ತದೆ
ಹಾಗಾಗಿ ಆಲೋಚಕ ಪಿತ್ತದಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂದರೆ ಕಣ್ಣಿನ ಸಂಬಂಧಿ ಕಾಯಿಲೆಗಳು, ಕಂಜಂಕ್ಟಿವೈಟಿಸ್ ಇರ್ಬೋದು, ಅಥವಾ ಕಣ್ಣು ಕೆಂಪಾಗೋದು, ಕಣ್ಣು ಉರಿ ಬರೋದು, ಕಣ್ಣು ಕಡ್ತಾ ಬರೋದು, ಈ ಥರದ್ದೆಲ್ಲ ಒಂದು ತೊಂದರೆಗಳು ಕಾಣಿಸ್ಕೊಳ್ತದೆ. 5ನೇದು ಬ್ರಾಜಕ ಪಿತ್ತ. ಬ್ರಾಜಕ ಪಿತ್ತ ಅಂತಂದರೆ ಇದು ನಮ್ಮ ಚರ್ಮದಲ್ಲಿರ್ತದೆ. ಚರ್ಮದಲ್ಲಿ ಏನು ಮೆಲ್ಯಾನಿನ್ ಅಂತ ಒಂದು ಪಿಗ್ಮೆಂಟ್ ಇದೆ, ಚರ್ಮಕ್ಕೆ ಒಂದು ಬಣ್ಣ ಕೊಡ್ತಕ್ಕಂಥ ಇದನ್ನು ನಾವು ಬ್ರಾಜಕ ಪಿತ್ತ ಅಂತ ಕರಿಬಹುದು. ಹಾಗಾಗಿ ಇದು ನಮ್ಮ ಎಲ್ಲ ಒಂದು ಅಂಶಗಳನ್ನ, ದೇಹನವನ್ನು ಒಂದು ಟೆಂಪರೇಚರ್ ಅಂತಂದರೆ ಎಲ್ಲ ನಮ್ಗೆ ಸೆನ್ಸೇಷನ್ ಎಲ್ಲದನ್ನು ಕೊಡ್ತಕ್ಕಂತಹ ಒಂದು ಪಿಗ್ಮೆಂಟು ಬ್ರಾಜಕ ಪಿತ್ತ. ಇದನ್ನು ನಾವು ಮೆಲ್ಯಾನಿನ್ ಅಂತ ಕರಿತೀವಿ. ಈ ಎಲ್ಲ ಒಂದು ಪಂಚ ಪಿತ್ತಗಳು ನಮ್ಮ ದೇಹನವನ್ನು ಸಮತೋಲನದಲ್ಲಿ ಇಡ್ತದೆ. ಈ ಪಿತ್ತ ಯಾವಾಗ ಉದ್ರೇಕ ಆಗ್ತದೆ, ಪಿತ್ತ ನೆತ್ತಿ ಹೊಡಿತು ಅಂತ ಒಬ್ರು ಹೇಳ್ತಿರ್ತಾರೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಪಿತ್ತ ಜಾಸ್ತಿ ಆದಾಗ, ಪಿತ್ತ ವಿಕೋಪ ಆದಾಗ ಮನುಷ್ಯನಿಗೆ ಹಲವಾರು ತೊಂದರೆಗಳು ಬರ್ತದೆ. ಸಾಮಾನ್ಯವಾಗಿ ತಲೆ ಕೂದಲು ಉದುರೋದಿರ್ಬೋದು, ಚಿಕ್ಕ ವಯಸ್ಸಲ್ಲಿ ಹೇರ್ ಗ್ರೇ ಆಗೋದಿರ್ಬೋದು, ತಲೆನೋವು, ತಲೆ ಸುತ್ತು, ಕಣ್ಗತ್ತಲೆ ಬರೋದು, ಕಣ್ಣು ಗುಡ್ಡೆ ನೋವೋದು, ಕಣ್ಣೆಲ್ಲ ಕೆಂಪಾಗೋದು, ಹಾಗೂ ಆಹಾರ ತಿಂದಿದ್ದು ಸರಿಯಾಗಿ ಜೀರ್ಣ ಆಗದಲ್ಲೇ ಇರೋದು, ಎದೆ ಉರಿ, ಹುಳಿ ತೇಗು, ತಿಂದ ಆಹಾರ ತೇಗಿದಾಗ ಗಂಟಲೆಲ್ಲ ಒಂದು ಖಾರ ಆಗ್ತಕ್ಕಂಥದ್ದು, ಹೊಟ್ಟೆ ನೋವು ಬರ್ತಕ್ಕಂಥದ್ದು, ಚರ್ಮ ಸಂಬಂಧಿ ಕಾಯಿಲೆಗಳು, ಚರ್ಮದಲ್ಲಿ ಪಿತ್ತ ಗಂಧೆಗಳಾಗೋದು, ಪಿತ್ತ ಮೈ ಕಡ್ತಾ ಬರೋದು, ಮೋಷನ್ ಕರೆಕ್ಟಾಗಿ ಆಗೋದಿಲ್ಲ, ರೀಸಸ್ ಅಂತಂದರೆ ನಾವು ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಒಂದು ಹಳದಿಯಾಗಿ ಹೋಗೋದು, ಉರಿ ಬರೋದು, ಉರಿ ಮೂತ್ರ ಆಗೋದು, ಹೀಗೆ ಹಲವಾರು ಸಮಸ್ಯೆಗಳು ಈ ಪಿತ್ತದಿಂದ ಬರ್ತದೆ. ಈ ಪಿತ್ತ ಸಮಸ್ಥಿತಿಯಲ್ಲಿ ಇಟ್ಕೋಬೇಕು. ಪಿತ್ತನ ನಾವು ಒಂದು ಆರೋಗ್ಯವಾಗಿ ಇಟ್ಕೋಬೇಕು ನಾವು ಶರೀರನ ಅಂತಂದರೆ ಯಾವ್ಯಾವ ಆಹಾರ ತಿನ್ನಬೇಕು ಅಂತಂದರೆ ಪಿತ್ತಶಾಮಕ ಆಹಾರ ತಿನ್ನಬೇಕಾಗ್ತದೆ. ಪಿತ್ತಶಾಮಕ ಆಹಾರ ಯಾವ್ಯಾವುದು ಅಂತಂದರೆ ಪ್ರಮುಖವಾಗಿ ಆದಷ್ಟು ತಿಳಿ ಮಜ್ಜಿಗೆ ಕುಡಿಬೇಕು, ಮೊಸರಿಗಿಂತ ಮಜ್ಜಿಗೆ ಸೇವನೆ ಮಾಡಬೇಕಾಗ್ತದೆ. ಹಾಗೂ ಒಣದ್ರಾಕ್ಷಿ, ದಾಳಿಂಬ್ರೆ, ಹಾಗೂ ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಹಾಗೂ ಈ ಒಂದು ಸೋಂಪು, ಜೀರಿಗೆ, ಹಸುವಿನ ತುಪ್ಪ, ಹಾಗೂ ಹೆಚ್ಚೆಚ್ಚು ನಾವು ನೀರು ಕುಡಿಬೇಕಾಗ್ತದೆ. ಹಾಗೂ ಈ ಪ್ರಮುಖವಾಗಿ ನಾವು ಪಿತ್ತಶಾಮಕ ಆಹಾರಗಳು, ತರಕಾರಿಗಳೇ ಇರ್ಬೋದು, ಈ ಒಂದು ಹಣ್ಣುಗಳಿರ್ಬೋದು, ಪಿತ್ತನ ಶಮನ ಮಾಡ್ತಕ್ಕಂತಹ ಒಂದು ಆಹಾರಗಳು, ದಾಲ್ ಕಿಚಡಿ ಅಂತ ಮಾಡ್ತಾರೆ, ಅದು ಆ ಥರದನ್ನೆಲ್ಲ ಸೇವನೆ ಮಾಡೋದ್ರಿಂದ ಯಾವುದು ಅತಿಯಾಗಿ ಖಾರ ಇಲ್ಲದಲೇ ಇರ್ತಕ್ಕಂಥದ್ದು, ಅತಿಯಾಗಿ ಹುಳಿ ಇಲ್ಲದಲೇ ಇರತಕ್ಕಂತಹದ್ದು, ಅತಿಯಾಗಿ ಉಪ್ಪು ಇಲ್ಲದಲೇ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಬೇಕು. ಪ್ರಮುಖವಾಗಿ ಮಧುರ ಹಾಗೂ ತಿಕ್ತ, ಮಧುರ ತಿಕ್ತ ಕಷಾಯ ಆಹಾರಗಳು ಅಂತಂದರೆ ಸಿಹಿ, ಕಹಿ ಹಾಗೂ ಒಗರು, ಈ 3 ರಸ ಇರ್ತಕ್ಕಂತಹ ಒಂದು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು. ಸಿಹಿ ಕಹಿ ಮಿಶ್ರಣ ಇರೋದು ಸೇವನೆ ಮಾಡಬಹುದು, ಒಗರಿರೋ ಸೇವನೆ ಮಾಡ್ಬೋದು, ಸಕ್ಕರೆ ಬದಲು ಬೆಲ್ಲ ಉಪಯೋಗಿಸ್ಬೋದು, ಗೊತ್ತಾಯ್ತಾ. ಹಾಗಾಗಿ ಈ ರೀತಿ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನ ನಾವು ಸೇವನೆ ಮಾಡಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಒಂದು ಪಿತ್ತವನ್ನು ಸಮತೋಲನದಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.